ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ತಾವೆಲ್ಲ ಹೇಗಿದ್ದೀರಿ? ತಾವೆಲ್ಲ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ನನ್ನ ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದಿನ ಸಿಂಗಾಪುರ್ ಪ್ರವಾಸ ಸರಣಿಯ ವಿಡಿಯೋದಲ್ಲಿ ನಾನು ತಮ್ಮನ್ನೆಲ್ಲ ಸಿಂಗಾಪುರ್ ಕೊಲ್ಲಿಯ ಮರೀನಾ ಗಾರ್ಡನ್ನಲ್ಲಿರುವ ಫ್ಲವರ್ ಡೋಮ್ ನೋಡಲು ಕರೆದೊಯ್ಯುತ್ತಿದ್ದೇನೆ. ಸ್ನೇಹಿತರೆ, ನಾವೆಲ್ಲ ಮರೀನಾ ಬೇ ಸ್ಯಾಂಡ್ಸ್ನಿಂದ ಹೊರಟು ಅದರ ಸುತ್ತಮುತ್ತ ಇರುವ ಉದ್ಯಾನವನದ ರಸ್ತೆಯಿಂದ ಫ್ಲವರ್ ಡೋಮ್ ನೋಡಲು ಕಾಲ್ನಡಿಗೆಯಲ್ಲಿ ಹೊರಟಿದ್ದೇವೆ. ಎಲ್ಲವೂ ಕಣ್ಣಳತೆಯಲ್ಲಿ ಇದ್ದಂತೆ ಕಾಣುತ್ತದೆ. ಮೆರೀನಾ ಬೇ ಸ್ಯಾಂಡ್ಸ್ನ 57ನೇ ಅಂತಸ್ತಿನಿಂದ ನಾವು ಈ ಎಲ್ಲ ಸ್ಥಳಗಳ ಮೇಲ್ಭಾಗವನ್ನು ನೋಡಿದ್ದೇವೆ. ಈಗ ಅದರ ಕಡೆಗೇ ಸಾಗುತ್ತಿದ್ದೇವೆ. ಗಿಡಗಳು, ಅದರಲ್ಲೂ ಹೂವಿನ ಗಿಡಗಳು, ಹೂವುಗಳು ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಬನ್ನಿ ಸ್ನೇಹಿತರೆ, ಈ ವಿಷಯಾಧಾರಿತ ಉದ್ಯಾನಗಳ ಮೂಲಕ ಅಡ್ಡಾಡಿ ವರ್ಣರಂಜಿತ ಮತ್ತು ಪರಿಮಳಯುಕ್ತ ಹೂವುಗಳ ಜಗತ್ತನ್ನು ಕಾಣೋಣ. ಪ್ರಪಂಚದಾದ್ಯಂತ ವಿವಿಧ ಹವಾಮಾನಗಳು ಮತ್ತು ಪ್ರದೇಶಗಳಲ್ಲಿ ಬೆಳೆಯುವ ವಿಲಕ್ಷಣ ಆರ್ಕಿಡ್ಗಳಿಂದ ಹಿಡಿದು ಎತ್ತರದ ತಾಳೆ ಮರಗಳವರೆಗಿನ ವಿವಿಧ ಸಸ್ಯ ಸಂಪತ್ತನ್ನು ಕಂಡು ನಾವು ಖಂಡಿತವಾಗಿ ಬೆರಗಾಗುತ್ತೇವೆ. ಈ ಫ್ಲವರ್ ಡೋಮ್ ವಿಶ್ವದ ಅತಿದೊಡ್ಡ ಗಾಜಿನ ಹಸಿರು ಮನೆಯಾಗಿದೆ. ಈ ಫ್ಲವರ್ ಡೋಮ್ 2015ರ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಪಟ್ಟಿ ಮಾಡಲಾದ ವಿಶ್ವದ ಅತಿದೊಡ್ಡ ಹಸಿರು ಮನೆಯಾಗಿದೆ ಮತ್ತು ತಂಪಾದ ಒಣ ಮೆಡಿಟರೇನಿಯನ್ ಹವಾಮಾನವನ್ನು ಪುನರಾವರ್ತಿಸುತ್ತದೆ. ಜಗತ್ತಿನ ವಿವಿಧ ಮೂಲೆಗಳಿಂದ ಅದ್ಭುತ ಸಸ್ಯಗಳು ಮತ್ತು ಹೂವುಗಳನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ವಿವಿಧ ಸಂಸ್ಕೃತಿಗಳಾದ್ಯಂತ ದೈನಂದಿನ ಜೀವನದಲ್ಲಿ ಮರಗಳ ವಿವಿಧ ಭಾಗಗಳನ್ನು ಹೇಗೆಲ್ಲ ಬಳಸಬಹುದು ಎಂಬುದನ್ನು ಇಲ್ಲಿ ತಿಳಿಯುತ್ತೇವೆ. ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಸಸ್ಯಶಾಸ್ತ್ರದ ಅದ್ಭುತಗಳ ಅದ್ಭುತ ಜಗತ್ತನ್ನು ಪರಿಚಯಿಸುತ್ತೇನೆ. ಪ್ರತಿದಿನ ಮರೀನಾ ಗಾರ್ಡನ್ನಿನಲ್ಲಿರುವ ಈ ಫ್ಲವರ್ ಡೋಮ್ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಇದರ ಸಮೀಪವೇ ಗಾರ್ಡನ್ಸ್ ಬೈ ದ ಬೇ, ಅದರಲ್ಲಿ ನಾವು ಸೂಪರ್ ಟ್ರೀಯನ್ನು ಕಾಣುತ್ತೇವೆ. ಅಷ್ಟೇ ಅಲ್ಲ, ಕ್ಲೌಡ್ ಫಾರೆಸ್ಟ್ಗಳನ್ನು ಕೂಡ ಕಾಣುತ್ತೇವೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಈ ಎಲ್ಲ ಸ್ಥಳಗಳ ಕುರಿತು ಮಾಹಿತಿಯನ್ನು ನೀಡುತ್ತೇನೆ.
ಸ್ನೇಹಿತರೆ, ತಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ತಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೂ ತಮ್ಮ ಅಮೂಲ್ಯ ಸಮಯವನ್ನು ಈ ವಿಡಿಯೋ ನೋಡಲು ವಿನಿಯೋಗಿಸಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ವಿಶೇಷ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.